ಇವತ್ತು ಇಡೀ ದೇಶದ 140 ಕೋಟಿ ಜನರ ಆಶೆ ಇದೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು. ಅದು ಎಲ್ಲೆಲ್ಲಿ ಹೋಗ್ತೀನಿ ಜನರ ಒಂದು ಭಾವನೆ ಸ್ಪಂದನೆ ಸಿಗ್ತಾ ಇದೆ, ಬೆಂಬಲ ಸಿಗ್ತಾ ಇದೆ. ಆ ಒಂದು ಆಶೆ ಇದಲ್ಲ, ಅದಕ್ಕೆ ಒಂದು ಹೆಚ್ಚಿನ ಶಕ್ತಿ ಬಂತು. ಮತ್ತೊಂದ್ ಕಡೆ ಜಗದೀಶ್ ಶೆಟ್ಟರ್ ಅನ್ನೋದೇ ಒಂದು ಅತಿ ದೊಡ್ಡ ಶಕ್ತಿ ಬಿಜೆಪಿಗೆ ಸಂಪೂರ್ಣ ರಾಜ್ಯದಲ್ಲಿ. ಜೊತೆಗೆ ಈಗ ಬೆಳಗಾವಿಯಲ್ಲಿ ಕೂಡ ಜೊತೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್, ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅವರು ಈ ಬಾರಿ ನಿಮ್ಮ ಬೆನ್ನಿಗೆ ಕೈಗೆ ಕೈಯನ್ನ ಕೊಟ್ಟು ಹೆಗಲಿಗೆ ಹೆಗಲನ್ನ ಕೊಟ್ಟು ನಿಮ್ಮನ್ನ ಗೆಲ್ಸೋದಲ್ಲ, ಅತಿ ಹೆಚ್ಚು ಲೀಡ್ನಲ್ಲಿ ಗೆಲ್ಲಿಸಬೇಕು ಅನ್ನೋ ಸಂಕಲ್ಪವನ್ನು ಮಾಡಿದ್ದಾರೆ. ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು, ಮಾಜಿ ಶಾಸಕರು, ಅದರಲ್ಲಿ ಪ್ರಮುಖವಾಗಿ ಇವತ್ತು ರಮೇಶ್ ಜಾರಕಿಹೊಳಿ ಇರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಇಲ್ಲಿ ಬೆಳಗಾವಿ ದಕ್ಷಿಣ ಕ್ಷೇತ್ರದಿಂದ ಆರಿಸಿ ಬಂದಂಥ ಅಭಯ್ ಪಾಟೀಲ್ ಇರ್ಬೋದು, ಮತ್ತು ನಮ್ಮ ಮಾಜಿ ಶಾಸಕಂತ ಅನಿಲ್ ಬೆನಕೆ ಅವರು ಇರ್ಬೋದು, ಅದೇ ರೀತಿ ಬೈಲಹೊಂಗಲದಲ್ಲಿರ್ತಕ್ಕಂಥ ನಮ್ಮ ಜಗದೀಶ್ ಮೆಟಗೂಡ್ ಅವರು, ಮತ್ತು ಅದೇ ರೀತಿ ವಿಶ್ವನಾಥ್ ಪಾಟೀಲ್ರು, ಮತ್ತು ಇದರ ಜೊತೆಗೆ ನಮ್ಮ ಸೌದತ್ತಿಲಿರ್ತಕ್ಕಂಥ ಶ್ರೀಮತಿ ರತ್ನ ಮಾಮನಿಯವರು ಇರ್ಬೋದು, ಅದೇ ರೀತಿ ವಿರೂಪಾಕ್ಷ ಮಾಮನಿಯವರು ಇರ್ಬೋದು, ಮತ್ತು ಅದೇ ರೀತಿ ನಮ್ಮ ರಾಮದುರ್ಗದಲ್ಲಿ ಇರ್ತಕ್ಕಂಥ ಮಾಜಿ ಶಾಸಕಂತ ಮಹದೇವಪ್ಪ ಯಾದೋಡರು ಇರ್ಬೋದು, ಅದೇ ರೀತಿ ಅಲ್ಲಿ ಮೊನ್ನೆ ಸ್ಪರ್ಧೆ ಮಾಡಿದಂಥ ಚಿಕ್ಕ ರೇವಣ್ಣವ್ರು ಇರ್ಬೋದು, ಮತ್ತು ಇಲ್ಲಿ ಜಿರ್ಲಿಯವರು, ಆಮೇಲೆ ಪ್ರಭಾಕರ್ ಕೋರೆಯವರು, ಮತ್ತು ನಮ್ಮ ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಮಾಜಿ ಶಾಸಕರಂತ ಸಂಜಯ್ ಪಾಟೀಲ್ ಇರ್ಬೋದು. ಈ ರೀತಿ ಲಿಸ್ಟ್ ತೆಗೆದುಕೊಂತ ಹೋದರೆ ಅದ್ರ ಜೊತೆಗೆ JDS ಸಹಿತ ನಮ್ಮ ಕೂಡ ಅಲೈನ್ಸ್ ಇದೆ. JDS ಜಿಲ್ಲಾಧ್ಯಕ್ಷರು ಸತತವಾಗಿ ನಮ್ಮ ಜೊತೆ ಪ್ರವಾಸ ಮಾಡ್ತಾ ಇದ್ದಾರೆ. ಶಂಕರ್ ಮಾಡಲ್ಗಿ ಅವರು ನಮ್ಮ ಜೊತೆ ಪ್ರವಾಸ ಮಾಡ್ತಾ ಇದ್ದಾರೆ. ಆ ಕಡೆ ಚೋಪ್ರಾ, ನಮ್ಮ ಸೌದತ್ತಿಯಲ್ಲಿ ಸೌರಭ್ ಚೋಪ್ರಾ ಇವತ್ತು ನಮ್ಮ ಜೊತೆ ಪ್ರವಾಸ ಮಾಡ್ತಾ ಇದ್ದಾರೆ. ಮತ್ತು ಪಂಚನಗೌಡರು ಅನ್ನುವಂಥ ಅವರು ಲೀಡರ್ಸ್, ಅವರು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ರಾಮದುರ್ಗದಲ್ಲಿ ಸಹಿತ JDS ಇಂದ ಅಭ್ಯರ್ಥಿ ಆದಂಥವ್ರು ಸದ್ಯಕ್ಕೆ ಪ್ರದೀಪ್ ಅವರು ಸಹಿತ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಒಟ್ಟು ಎಲ್ಲ ಕಡೆ. ಮತ್ತು ನಮ್ಮ ಈರಣ್ಣ ಕಡಾಡಿಯವರು ರಾಜ್ಯಸಭಾ ಸದಸ್ಯರು, ಅವರಂತೂ ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲ, ನಮ್ಮ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಸಂಸತ್ ಸದಸ್ಯರಂತ ಮಂಗಲ ಅಂಗಡಿಯವರು, ಈ ರೀತಿ ಒಂದು ದೊಡ್ಡ ಲಿಸ್ಟೇ ಇದೆ. ಹೀಗಾಗಿ ಎಲ್ಲರೂ ಕೂಡಿಕೊಂಡು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಕೌಟಿಗಿ ಮಠರು, ಮಾಂತೇಶ್ ಕೌಟಿಗಿ ಮಠರು, ಮತ್ತು ಹನುಮಂತ್ ನಿರಾಣಿ ವಿಧಾನ ಪರಿಷತ್ ಸದಸ್ಯರು, KLE ಸೊಸೈಟಿ ಚೇರ್ಮನ್ರು ಪ್ರಭಾಕರ್ ಕೋರೆ, ಒಂದೊಂದೇ ತಗೊಂಡು ಹೋದ್ರೆ ದೊಡ್ಡ ಲಿಸ್ಟೇ ಇದೆ ಅದು. ಹೀಗಾಗಿ ಎಲ್ಲರೂ ಸಹಿತ ಈ ಒಂದು ನಮ್ಮ ಚುನಾವಣಾ ಪ್ರಚಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ, ಮತ್ತು ಎಲ್ಲೆಲ್ಲಿ ಘಟಕದ ಅಧ್ಯಕ್ಷರಿದ್ದಾರೆ, ಪ್ರಭಾವಿ ನಾಯಕರಿದ್ದಾರೆ, ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೊಡ್ಡ ಪ್ರಮಾಣದಲ್ಲಿ ನನ್ನ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಭಾಳ ಒಂದು ಯಶಸ್ವಿಯಾಗಿ ಕ್ಯಾಂಪೇನ್ ನಡೀತಾ ಇದೆ. ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರು ಹ್ಯಾಟ್ರಿಕ್ ಸಾಧನೆ ಮಾಡಬೇಕು ಅನ್ನೋ ಕೂಗು ಇಡೀ ದೇಶದಲ್ಲಿದೆ. ಮೋದಿಯವರೇ ಪ್ರಧಾನಿ ಆಗ್ಬೇಕಂತ. ಹೌದು, ಆಬ್ವಿಯಸ್ಲಿ ನಿಮಗೆ ಲೇಟ್ ಆಗ್ತಿದೆ. ಕೊನೆ ಪ್ರಶ್ನೆ, ಇದು ಎಷ್ಟರ ಮಟ್ಟಿಗೆ ನಿಮಗೆ ಪ್ಲಸ್ ಆಗಿದೆ? ನೋಡಿ, ಇವತ್ತು ಇಡೀ ದೇಶದ 140 ಕೋಟಿ ಜನರ ಆಶೆ ಇದೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು. ಅದು ಎಲ್ಲೆಲ್ಲಿ ಹೋಗ್ತೀನಿ ಜನರ ಒಂದು ಭಾವನೆ ಸ್ಪಂದನೆ ಇವತ್ತು ಸ್ಪಂದನೆ ಸಿಗ್ತಾ ಇದೆ, ಬೆಂಬಲ ಸಿಗ್ತಾ ಇದೆ. ಆ ಒಂದು ಆಶೆ ಇದಲ್ಲ, ಅದಕ್ಕೆ ಒಂದು ಹೆಚ್ಚಿನ ಶಕ್ತಿ ಬಂದಿದೆ. ಕೊನೆ ಪ್ರಶ್ನೆ ಸರ್, ಕರ್ನಾಟಕ ಟಿವಿ ಮೂಲಕ ಈ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಏನಿಲ್ಲ, ಇವತ್ತು ದೇಶದ ಹಿತರಕ್ಷಣೆ, ದೇಶದ ಒಂದು ರಕ್ಷಣೆ ಸಲುವಾಗಿ, ದೇಶದ ಅಭಿವೃದ್ಧಿ ಸಲುವಾಗಿ ಇವತ್ತು 10 ವರ್ಷ ನರೇಂದ್ರ ಮೋದಿಯವರು ಏನು ಕೆಲಸ ಕಾರ್ಯ ಮಾಡಿದ್ದಾರೆ, ಅದಕ್ಕೆ ಇನ್ನೂ ಹೆಚ್ಚಿನ ಉತ್ತೇಜನ ಕೊಡಲಿಕ್ಕೆ, ಆಶೀರ್ವಾದ ಮಾಡಲಿಕ್ಕೆ, ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಕಮಲ್ ಚಿಹ್ನೆಗೆ ಮತ ಕೊಡಿ ಅಂತ ಹೇಳಿ ನಾನು ಬೆಳಗಾವಿಯ ಜನರಿಗೆ ವಿನಂತಿ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವೀಕ್ಷಕರೇ, ಪ್ರಶಾಂತ ಮನಸ್ಥಿತಿಯ ಜಗದೀಶ್ ಶೆಟ್ಟರ್ ಅವರು ಶ್ರದ್ಧಾ ಪೂರ್ವಕವಾಗಿ ಈ ಬಾರಿ ಪಾರ್ಲಿಮೆಂಟ್ಗೆ ಹೋಗ್ತೀನಿ ಅನ್ನೋ ಸಂಕಲ್ಪವನ್ನ ಮಾಡಿದ್ದಾರೆ. ನೀವು ಕೂಡ ಈ ವಿಡಿಯೋನ ನೋಡ್ತಾ ಇದ್ರೆ ಬೆಳಗಾವಿಯ ಸಂಸದರು ಯಾರಾಗಬೇಕು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಯೋಗೇಶ್, ಕರ್ನಾಟಕ ಟಿವಿ ಬೆಳಗಾವಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.
ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.